ಗಾನ ಕೋಗಿಲೆ, ದಕ್ಷಿಣ ಭಾರತದ ಗಾನ ಕೋಗಿಲೆ ಅಂತಾನೆ ಫೇಮಸ್ ಆದಂಥ ಎಸ್ ಜಾನಕಿ ಅವರು ಇವತ್ತು ನಿಧನರಾಗಿದ್ದಾರೆ ಮೈಸೂರಿನಲ್ಲಿ. ಅವರ ಬಗ್ಗೆ ಹೇಳುವಂತಹದ್ದು ಸಾಲು ಸಾಲು ಇರೋದು. ಮಧ್ಯಾಹ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿರ್ತಾರೆ. ಆಸ್ಪತ್ರೆಗೆ ದಾಖಲಾಗುವ ವೇಳೆ ಗಂಭೀರ ಸ್ಥಿತಿಯಲ್ಲಿದ್ದರಂತೆ ಎಸ್ ಜಾನಕಿ ಅವರು. ICUನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇತ್ತು. ಬಂದಂಥ ಸಂದರ್ಭದಲ್ಲೇ ರಾತ್ರಿ 7:30 ಸುಮಾರಿಗೆ ವಿಧಿವಶರಾದರು ಅನ್ನುವಂಥ ಸುದ್ದಿ ಬಂತು. ಆದರೂ ಕೂಡ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕಲ್ಲ, ಸುಮ್ಮನೆ ಹೇಳೋಕ್ಕಾಗೋದಿಲ್ಲ. ಲೆಜೆಂಡ್ರಿ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ವಿಧಿವಶರಾಗಿದ್ದಾರೆ. ದೊಡ್ಡ ಕೊಡುಗೆ ಅವರಿಗಿದೆ. ಸಂಗೀತ ಲೋಕಕ್ಕೆ ಅವರು ಕೊಟ್ಟಂಥ ಕೊಡುಗೆ ಇದೆಯಲ್ಲ, ಅದನ್ನು ಈಗಿನವ್ರು ಯಾರೂ ಕೂಡ ರೀಚ್ ಆಗೋಕ್ಕೂ ಅಲ್ಲ, ಯೋಚನೆ ಮಾಡೋಕ್ಕೂ ಕಷ್ಟ. ICUನಲ್ಲಿ ಜಾನಕಿ ಅಮ್ಮನವರಿಗೆ ಚಿಕಿತ್ಸೆಯನ್ನು ನೀಡುವಂಥ ಕೆಲಸ ಮಾಡ್ತಾಯಿದ್ರು. ಬಟ್ 7:30 ಸುಮಾರಿಗೆ ವಿಧಿವಶರಾದರು. ಇವತ್ತು ಆಸ್ಪತ್ರೆಗೆ ಬಂದಾಗಲೇ ತುಂಬ ಕ್ರಿಟಿಕಲ್ ಆಗಿದ್ದರು ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಬಟ್ 7:30 ಅವರು ವಿಧಿವಶನೇ ಆಗಿಬಿಟ್ಟಿದ್ದಾರೆ. ವೆರಿ ಶಾಕಿಂಗ್ ನ್ಯೂಸ್ ಅದು. ಇನ್ನು ನಮ್ಮ ಜೊತೆಗೆ ಹಿರಿಯ ನಟರಾಗಿರುವಂತಹ ಶ್ರೀನಾಥ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ. ಜಾನಕಿ ಅಮ್ಮ ಇನ್ನಿಲ್ಲ ಸುದ್ದಿ ನೋಡ್ತಾ ಇದ್ದೀನಿ. ಅಮ್ಮ ಇನ್ನಿಲ್ಲ ಅಂದ್ರೆ ನಂಬಕ್ಕೆ ಆಗ್ತಾ ಇಲ್ಲ. ಅದು ತರ್ಕೊಳ್ಳೇಬೇಕಾಗ್ತದೆ. ಅವರ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದ ರೀತಿ, ಒಬ್ಬ ತಾಯಿ ಮಕ್ಕಳಿಗೆ ಎಷ್ಟು ವಿಶ್ವಾಸ ಪ್ರೀತಿ ಕೊಡ್ಬೋದು ಅಷ್ಟೇ ಪ್ರೀತಿ ವಿಶ್ವಾಸನ ಜಾನಕಿ ಅಮ್ಮ ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲೂ ನನ್ನ ಎಲ್ಲಿ ನೋಡಿದ್ರು ನಾ ಮೆಚ್ಚಿದ ಹುಡುಗ ಆಕಾಶ ದೀಪು ನೀನು ಬಾರೋ ಕಂದ ಅನ್ನೋರು. ಆ ಕಂದ ಅಂತ ಕರೆಯುವಾಗ ನನ್ನ ತಾಯಿನೇ ಆ ತರ ಕರಿತಿದ್ರು ಏನೋ ಅನ್ನಿಸ್ತಾ ಇತ್ತು. ಅಷ್ಟು ಪ್ರೀತಿ ವಿಶ್ವಾಸ ಇತ್ತು. ಎಂತೆಂತ ಹಾಡು. ನಾವು ಕಲಾವಿದರು, ನಮ್ಗೆ ಆ ಹಾಡುಗಳು ಬಂದಾಗ ಬಾಲು ಆಗ್ಲಿ, PB ಶ್ರೀನಿವಾಸ್ ಆಗ್ಲಿ, ಇವರಾಗ್ಲಿ ಹಾಡು, ಆ ಡ್ಯೂಯೆಟ್ಗಳು ನಾವು ಆಕ್ಟ್ ಮಾಡಲೇಬೇಕಾಗಿರ್ಲಿಲ್ಲ. ಆ ಹಾಡು ಕೇಳ್ತಾ ನಮ್ಮನ್ನ ತಾನಾಗಿ ಬರೋದು ಎಕ್ಸ್ಪ್ರೆಷನ್ಸ್. ಅದು ಜನಕ್ಕೂ ಹೇಳ್ತಿತ್ತು. ಹಾಡು ಆ ಕಲಾವಿದರಲ್ಲಿ ಮರಿಬಹುದು, ಆದ್ರೆ ಹಾಡುಗಳು ಮರೆಯಕ್ ಆಗಲ್ಲ. ಅದು ಯಾವತ್ತೂ ಶಾಶ್ವತವಾಗಿರುತ್ತೆ. ಎಂಥ ಧ್ವನಿ ಅವ್ರದ್ದು, ಎಂಥ ಧ್ವನಿ. ಆ ಧ್ವನಿ ಹಾಡುವಾಗಿದ್ದ ಧ್ವನಿ ಮಾತನಲ್ಲೂ ಇರ್ತಾ ಇತ್ತು. ಪ್ರೀತಿ ವಿಶ್ವಾಸಕ್ಕೆ ಇನ್ನೊಂದು ಹೆಸರೇ ಜಾನಕಮ್ಮ ಆಗಿತ್ತು. ಅವರಿಲ್ಲ, ನಂಬಕ್ಕಾಗ್ತಾ ಇಲ್ಲ. ನಾನು ಇಷ್ಟು ಹಾಡು ಆಡಿದ್ದೀನಿ, ನನಗೆ ಇಷ್ಟೆಲ್ಲ ಫೇಮಸ್ ಇದ್ದೀನಿ, ನಾನು ಯಾವತ್ತೂ ಕೂಡ ಅವ್ರು ಆ ಥರ ತೋರಿಸ್ಕೊಳ್ಳಿಲ್ವಲ್ಲ, ಕಿರಿಯರು ಹಿರಿಯರು ಭೇದ ಭಾವನೆ ಮಾಡಲಿಲ್ವಲ್ಲ ಸರ್? ಖಂಡಿತ ಭೇದ ಭಾವ ಇಲ್ವೇ ಇಲ್ಲ. ಯಾವುದೇ ಭಾಷೆನೂ ಇಲ್ಲ. ಅವರು ಎಲ್ಲಾ ಭಾಷೆಗಳು ಹಾಡಿದ್ದಾರೆ. ಪ್ರತಿಯೊಬ್ಬರು ನಮ್ಮವರು ಅನ್ಕೋತಿದ್ರು. ಇಡೀ ಜಗತ್ತೇ ನಮ್ದು ಅಂತ. ಅಂದ್ರೆ ಇಡೀ ಜಗತ್ತೇ ಅವ್ರನ್ನ ಅಮ್ಮ ಅಂತ ಒಪ್ಕೊಳ್ಳುವಂತ ಧ್ವನಿ ಅವ್ರದ್ದು. ಹಾಡಾಡ್ತಾ ಇದ್ರು. ಅವರ ಹಾಡಿನಲ್ಲಿ ದುಃಖ ಇರ್ಬೋದು, ಸಂತೋಷ ಇರ್ಬೋದು, ಏನೇ ಇರ್ಬೋದು, ಆ ಭಾವನೆಗೆ ತಕ್ಕಾಗ ಹಾಡ್ತಾ ಇದ್ದಾಗ ಹಾಡು ಕೇಳ್ತಾ ಹತ್ತೋರುಂಟು, ಹಾಡು ಕೇಳ್ತಾ ನಕ್ಕೋರುಂಟು, ಹಾಡು ಕೇಳ್ತಾ ಬಹಳ ಚೆನ್ನಾಗಿದೆ ಅನ್ಕೊಳ್ಳೋರುಂಟು. ಇವತ್ತು ಅಮ್ಮನ ಧ್ವನಿ ಹೋಗಿಲ್ಲ, ಅದನ್ನ ಹೃದಯದಲ್ಲೇ ಇರುತ್ತೆ. ಬಟ್ ಇತ್ತೀಚೆಗೆ ಶ್ರೀನಾಥ್ ಸರ್, ಇತ್ತೀಚೆಗೆ ಕೆಲವೊಂದಿಷ್ಟು ಜನ ಈ 1-2-3 ಹಾಡು ಹಾಡಿದ ತಕ್ಷಣ ಏನು ತಲೆಯಲ್ಲಿ ಏರ್ಕೊಂಡು ಕೂತ್ಕೊಂಡ್ಬಿಡುತ್ತೆ, ನಾನು ಹಂಗ್ ಸಿಂಗರ್ ಹಿಂಗ್ ಸಿಂಗರ್ ಅಂತೇಳಿ. ಅವರಿಗೆಲ್ಲ ಒಂದು ದೊಡ್ಡ ಪಾಠ ಜಾನಕಿನಮ್ಮನವರು ಅಂತ. ನಾನು ಯಾವ್ದು ಮಾತಾಡಲ್ಲ. ಅಮ್ಮ ಅವರೊಂಥರ ದೊಡ್ಡ ವಿಶ್ವವಿದ್ಯಾನಿಲಯ. ನೋಡ್ದವ್ರಿಗೆ, ಕೇಳ್ದವ್ರಿಗೆ, ಓದ್ದವ್ರಿಗೆ, ತಿಳ್ಕೊಂಡವ್ರಿಗೆ ಅದು ಏನು ಅನ್ನೋದು ಅರ್ಥ ಮಾಡ್ಕೊಂಡ್ರೆ ಸಾಕು. ಓಕೆ, ಧನ್ಯವಾದಗಳು ಶ್ರೀನಾಥ್ ಸರ್ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಹಿರಿಯ ನಟರಾಗಿರುವಂಥ ಅನಂತ್ ಸರ್ ಕೂಡ ನಮ್ಮ ಜೊತೆಗಿದ್ದಾರೆ. ಸರ್, ಜಾನಕಿನಮ್ಮರವ್ರ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ಹೇಗೆ ನೆನಪು ಮಾಡ್ಕೊಳ್ತೀರಾ? ಅವರ ಒಡನಾಟ ನೆನಪು ಮಾಡ್ಕೊಳ್ಳೋದಾದ್ರೆ ಸರ್? ಅಂದ್ರೆ ನನಗೆ ಅವರನ್ನ ಭೇಟಿಯಾಗುವ ಭಾಗ್ಯ ಸಿಕ್ಕಿದ್ದು 70ರ ಇಸುವಿನಲ್ಲಿ. ಹೌದು. ಅದು ಬಯಲುದಾರಿ ಆ ಚಿತ್ರದ ಹಿನ್ನೆಲೆಯಲ್ಲಿ ಆವಾಗ ಅವರನ್ನು ಭೇಟಿಯಾಗಿದ್ದ. ನಂತರ ಹೆಚ್ಚು ಕಡಿಮೆ ಎಲ್ಲಾ ಚಿತ್ರಗಳಲ್ಲಿ ನನಗೆ ಅವರ ಅಂದ್ರೆ ಗಂಟಲು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿ ಭಾಗ್ಯ ಸಿಗದೆ ಹೋದ್ರು
ನನ್ನ ಬಹುತೇಕ ಎಲ್ಲಾ ಚಿತ್ರಗಳಿಗೆ ಅಂದ್ರೆ ಅವರ ಹಾಡಿನ ಭಾಗ್ಯ ಸಿಕ್ಕಿತ್ತು. ನನಗೂ ಅವರನ್ನ 4-5 ಸಲ ಭೇಟಿಯಾಗಿ ಅವರನ್ನು ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳೋ ಅನೇಕ ಅವಕಾಶ ಸಿಕ್ಕಿತ್ತು. ಹಾಗಾಗಿ ಮತ್ತೆ ನನ್ನ ಪ್ರಕಾರ ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಸಿಂಗರ್ ಐ ಹ್ಯಾವ್ ಮೆಟ್ ಎವರ್ ಇನ್ ಮೈ ಲೈಫ್ ಅಂತ ನನ್ನ ಅಂಡ್ ಬಹಳ ಅದಕ್ಕೆ ಅವರ ಎಷ್ಟೋ ಒಂದು ಸಮಾಧಾನದಿಂದ ಎಷ್ಟೊಂದು ಪ್ರೀತಿಯಿಂದ ಅವರು ಮಾತಾಡಿಸಿದ್ದು ಒಂದು ಇವತ್ತಿಗೂ ನೆನಪಾಗ್ತಿದೆ. ಅವ್ರಿಗೆ ನಾನು ಹೇಳ್ತಿದ್ದೆ ಅವ್ರಿಗೆಲ್ಲ ಯಾವ್ಯಾವ ಹಾಡುಗಳು ನನ್ನ ಇಷ್ಟ ಅಂತ ಎಲ್ಲ ಹೇಳ್ತಿದ್ದೆ. ಅದು ಇಂದಿಗೂ ಕೂಡ ಅದು ಬಯಲುದಾರಿಯಿಂದ ಹಿಡಿದು ಆಮೇಲೆ ಈ ದೊರೆ ಭಗವಾನ್ ಅವ್ರ ಜೊತೆ ಮಾಡಿದ ಎಲ್ಲಾ ಚಿತ್ರಗಳಲ್ಲಿ ಹೆಚ್ಚು ಕಡಿಮೆ ಅವರೇ ಹಾಡಿದ್ದಾರೆ. ಅದು ನನ್ನ ಫೇವರೇಟ್ ಆಗಿದ್ದು ಅದರಲ್ಲೂ ಕೂಡ ಒಂಥರ ಒಂದು ಆಧ್ಯಾತ್ಮಿಕ ಹಾಡು ಅಂತ ಅನ್ನೋ ರೀತಿ ನಾನು ಅದನ್ನ ಇವತ್ತಿಗೂ ಕೇಳ್ತಾ ಇರ್ತೀನಿ. ಅದು ಯಾವ್ದಂದ್ರೆ ಗೀತಪ್ರಿಯರು ಬರೆದ ಹೊಂಬಿಸಲು ಚಿತ್ರದ ಅದನ್ನು ವಿಷ್ಣು ಮತ್ತು ಆರತಿಯವರು ಸ್ಕ್ರೀನ್ ಮೇಲೆ ಹಾಡಿದ್ದು. ಹೂವಿಂದ ಹೂವಿಗೆ ಬರೀ ಒಂದು ದುಂಬಿ ಇಟ್ಕೊಂಡು ಬರೆದ ಹಾಡುಗಳನ್ನ ಎಷ್ಟು ಸುಂದರವಾಗಿ ಅವರು ಹಾಡಿದ್ದಾರೆ ಅಂದ್ರೆ ಇವತ್ತಿಗೂ ಅದು ಜಗದ್ವಿಖ್ಯಾತವಾಗಿದ್ರು ಕೂಡ ಅದು ಆಶ್ಚರ್ಯವೇನಿಲ್ಲ ಅಂತ ಹಾಡು. ಅಂತ ಒಂದು ಹಾಡುಗಾರ್ತಿ ಇಲ್ಲವೇ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಇವತ್ತು ಅಂದ್ರೆ ಹಿಂದೆ ರೇಡಿಯೋ ಕ್ಯಾಸೆಟ್ ಅದೆಲ್ಲ ಕೇಳಿಸ್ತಿತ್ತು, ಅದ್ರ ನಂತರ ಮಧ್ಯ ಸಿಗ್ತಿರ್ಲಿಲ್ಲ. ಈಗ ಹೊಸದ್ದೆಲ್ಲ ಈ ಅಲೆಕ್ಸಾ ಅದು ಇದು ಬಂದಿದೆ, ಹೇಳಿದ ತಕ್ಷಣ ಈಗ ಜಾನಕಿಯವರ ಹಾಡು ಕೇಳೋ ಒಂದು ಭಾಗ್ಯ ನಮಗೆ ತನ್ನ ಮೂಲಕ ಸಿಕ್ಕಿದೆ ಅಂತ ನನಗೆ. ಅಂತದ್ರಲ್ಲಿ ಅವ್ರಿಗೆ ಅಂದ್ರೆ ಇತ್ತೀಚೆಗೆ ಆರೋಗ್ಯ ಸರಿ ಇರ್ಲಿಲ್ಲ, ಆಮೇಲೆ ಅವ್ರು ಹಾಡೋದನ್ನ ನಿಲ್ಸಿದ್ರು ಎಲ್ಲ ಗೊತ್ತಿತ್ತು. ಆದ್ರೆ ಇಂದಲ್ಲ ನಾಳೆ ಅನಿವಾರ್ಯ ಈ ದಿವಸ ಬರ್ತದೆ ಅಂತಾನು ನಾನು ಬಹಳ ಭಯದಿಂದ ಬಹಳ ಆತಂಕದಿಂದ ಎದುರು ನೋಡ್ತೀವಿ. ಇವತ್ತು ಅದು ಆಗೋಗಿದೆ, ಬಹಳ ಮನಸ್ಸಿಗೆ ಬೇಸರ ಆಗ್ತದೆ. ಆದ್ರೆ ಅವರಿಗೆ ನನ್ನ ತಮ್ಮ ಮೂಲಕ ತಮ್ಮ ಚಾನೆಲ್ ಮೂಲಕ ನನ್ನ ಹಾರ್ದಿಕ ಪ್ರೀತಿಯ ಬಹಳ ಗೌರವಾನ್ವಿತ ನಮನಗಳನ್ನು ಸಲ್ಲಿಸೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು ಸರ್. ಬಟ್ ಅವ್ರ ಜೊತೆಗಿರುವಂಥ ಇಲ್ಲ ಕೊನೆಯದಾಗಿ ಯಾವಾಗ ಭೇಟಿ ಆಗಿದ್ರಿ, ಅವ್ರ ಜೊತೆಗಿರುವಂಥ ಒಂದು ನೆನಪು ನಿಮ್ಮನ್ನ ಏನಂತ ಕರೀತಾ ಇದ್ರು ಜಾನಕಿನಮ್ಮರವರು? ಏನು ಕರೀತಾ ಇರ್ಲಿಲ್ಲ. ಅಯ್ಯೋ ನಾನು ಅವ್ರಿಗೆ ಕಂಡು ಕೂಡಲೇ ಬಂದು ನಮಸ್ಕಾರ ಅಂತ ಹೇಳಿ ಕಾಲು ಮುಟ್ಟು ಅಯ್ಯೋ ಬೇಡ 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 ಅಂತ ಹೇಳ್ಕೊಂಡು ಹಿಡಿದು ಬಿಡೋರು. ಅವ್ರನ್ನ ಏನಂತ ಕರೆಯೋದು? ಏನು ಜಾನಕಿಯವರು ಎಂತ ಜಾನಕಿ ಅಂದ್ರೆ ನಮ್ಮ ಅದು ಬಹಳ ಖ್ಯಾತಿಯ ನಾಮ, ಅದರಲ್ಲೂ ದೇವರ ನಾಮ ಅದು. ಅಂತದ್ರಲ್ಲ ಅವ್ರನ್ನ ಅದನ್ನ ಹೇಳೋಕು ಅಂದ್ರೆ ಅವ್ರ ಮುಂದೆ ಹಿಂದೆ ಹೇಳ್ಬೋದು, ಅವ್ರ ಮುಂದೆ ಹೇಳೋಕು ಕೂಡ ಒಂಥರ ಸಂಕೋಚ. ಅಂತದ್ರಲ್ಲಿ ಅವ್ರನ್ನ ನೋಡಿದ ಕೂಡ ನಮಸ್ಕಾರ ಮಾಡಿ ಕಾಲು ಮುಟ್ಟು ನೋಡೋದು ಅಷ್ಟೇ. ಓಕೆ ಧನ್ಯವಾದಗಳು ಸರ್, ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಖುದ್ದಾಗಿ ನಮಗೆ ಫೋನ್ ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ನಿರ್ದೇಶನ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ದಾರೆ ಎಲ್ಲ ಸರ್ಕಾರಿ ಮರ್ಯಾದೆಯೊಂದಿಗೆ ನಮ್ಮ ಜಾನಕಿಯವರ ಒಂದು ಅಂತ್ಯಕ್ರಿಯೆ ಆಗಬೇಕು ಅಂತ ಹೇಳಿ. ಸೊ ಹಾಗಾಗಿ ಇಷ್ಟೊತ್ತವರೆಗೂ ಅವ್ರ ಮನೆಯವರು ಮತ್ತು ನಮ್ಮ ಜಿಲ್ಲಾಡಳಿತ ಎಲ್ಲರ ಜೊತೆಗೂ ಕೂಡ ಮಾತನಾಡಿದ್ದೇವೆ. ಬೆಳಗ್ಗೆ ನಾವು ಮಹಾರಾಜ ಗ್ರೌಂಡ್ನಲ್ಲಿ ಎಲ್ಲರಿಗೂ ಕೂಡ ಜಾನಕಿಯವರ ಅಂತಿಮ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಮಹಾರಾಜ ಗ್ರೌಂಡ್ನಲ್ಲಿ ಇಟ್ಟಿರ್ತೇವೆ. ಅಲ್ಲಿ ಅವ್ರನ್ನ ಅಂತಿಮ ದರ್ಶನ ತಗೊಳ್ಳೋಕ್ಕೆ ಬಯಸುವಂಥ ಎಲ್ಲ ಅವರ ಅಭಿಮಾನಿಗಳು ಮತ್ತು ಫಿಲಮ್ ಇಂಡಸ್ಟ್ರಿಯವರು ಮತ್ತು ಅವ್ರ ಫ್ಯಾಮಿಲಿಯವರು, ಫ್ರೆಂಡ್ಸ್ ಅವರು ಎಲ್ಲರೂ ಕೂಡ ಬಂದು ಅಲ್ಲಿ ದರ್ಶನ ತೊಗೊಳ್ಬೇಕು. ಅದಾದಮೇಲೆ ಜಾನಕಿಯವರೇ ಅವರು ಇಚ್ಛೆ ವ್ಯಕ್ತಪಡಿಸಿದ್ರಂತೆ ಅವರ ಅಂತಿಮ ಕ್ರಿಯೆ ಮೈಸೂರಿನಲ್ಲೇ ಆಗಬೇಕು ಅಂತ ಹೇಳಿ. ಸೊ ಅವ್ರ ಕುಟುಂಬದವರೆಲ್ಲ ಒಂದು ಜಾಗ ಹೇಳಿದ್ದಾರೆ, ಕಣೈನಹುಂಡಿ ಹತ್ರ ಒಂದು ಕಡೆ ಫಾರ್ಮ್ ಇದೆ, ಅಲ್ಲೇ ಅವ್ರದ್ದು ಫ್ಯೂನರಲ್ ಆಗಬೇಕು ಅಂಥೇಳಿ. ಸೊ ಹಾಗಾಗಿ ಅಲ್ಲೇ ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ. ಅವ್ರ ಅಂತಿಮ ಕ್ರಿಯೆ ಸಮಯ ಯಾವಾಗ ಅಂತ ಅದನ್ನು ಅವರೇ ಕುಟುಂಬದವರು ನಿಗದಿಪಡಿಸ್ತಾರೆ, ಮುಹೂರ್ತ ಎಲ್ಲ ಕೇಳ್ಕೊಂಡು ಅದಕ್ಕೆ ಅಂತೇಳಿ. ಸೊ ಇಷ್ಟು ಸಿದ್ಧತೆಗಳನ್ನು ಮಾಡಿದ್ದೀವಿ. ಜಿಲ್ಲಾಡಳಿತಕ್ಕೂ ಕೂಡ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ. ಸಕಲ ಸರ್ಕಾರಿ ಮರ್ಯಾದೆಯೊಂದಿಗೆ ಅವ್ರ ಅಂತ್ಯಕ್ರಿಯೆ ಆಗಬೇಕು. ಮತ್ತು ಜಾನಕಿಯವರ ಅಂತಿಮ ದರ್ಶನ ಪಡ್ಕೊಳ್ಳೋಕ್ಕೆ ಬಹಳಷ್ಟು ಜನ ಬರೋದ್ರಿಂದ ಎಲ್ಲ ರೀತಿಯ ಭದ್ರತೆಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವೀಗ ನಾಳೆ ಮೈಸೂರಿನಲ್ಲಿ ಎಸ್ ಜಾನಕಿ ಅಮ್ಮನವರ ಅಂತ್ಯಕ್ರಿಯೆ ನಾಳೆನೇ ಮಾಡಲಾಗುತ್ತೆ. ಬಟ್ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಇರುತ್ತೆ. ಜೊತೆಗೆ ನಾಳೆ ಅಂತಿಮ ದರ್ಶನವನ್ನು ಪಡೆಯೋಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಮಹಾರಾಜ ಗ್ರೌಂಡಲ್ಲಿ ಅಂತ ಹೇಳ್ತಾ ಇದ್ರು ಸಚಿವ ಯತೀಂದ್ರ ಅವರು.
ಸಕಲ ಸರ್ಕಾರಿ ಗೌರವಗಳನ್ನು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಮೆಸೇಜ್ ಕೂಡ ಬಂದಿದೆ ಅನ್ನುವಂಥದ್ದನ್ನು ಸಚಿವರು ಹೇಳ್ತಾ ಇದ್ರು. ಸೊ ಹಾಗಾಗಿ ನಾಳೆ ಅಂತ್ಯಕ್ರಿಯೆ ಯಾವಾಗ ಎಲ್ಲಿ ಅನ್ನುವಂಥದ್ದನ್ನು ಜಾನಕಿ ಅಮ್ಮನವರೇ ಹೇಳಿದಾರಂತೆ. ಸೊ ಹಾಗಾಗಿ ಜಾಗ ಈಗಾಗಲೇ ಆಗಿದೆ, ನಿಗದಿ ಆಗಿದೆ. ಬಟ್ ಎಷ್ಟೊತ್ತಿಗೆ ಅನ್ನುವಂಥದ್ದನ್ನು ಅವರ ಕುಟುಂಬದವರು ನಿಗದಿ ಮಾಡ್ತಾರೆ. ಅದೆಲ್ಲವೂ ಕೂಡ ಕುಟುಂಬದವರು ನಿಗದಿ ಮಾಡೋದು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ನಾಳೆ ಅಂತ್ಯಕ್ರಿಯೆ ನೆರವೇರಲಿದೆ. ತಮ್ಮ ಅಂತ್ಯಕ್ರಿಯೆ ಎಲ್ಲಿ ಆಗಬೇಕು ಅನ್ನುವಂಥದ್ದನ್ನು ಕೂಡ ಜಾನಕಿ ಅಮ್ಮನವರು ಹೇಳಿದ್ರಂತೆ. ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ಸರ್ಕಾರ ವ್ಯವಸ್ಥೆ ಮಾಡಿದೆ. ನಾಳೆ ಅಂತಿಮ ದರ್ಶನವನ್ನು ಪಡ್ಕೊಳ್ಬಹುದು. ನಾಳೆ ಸಂಜೆ ಅಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ. ಎಲ್ಲಿ ಅಂತ್ಯಕ್ರಿಯೆ ಅನ್ನುವಂಥದ್ದನ್ನು ಜಾನಕಮ್ಮ ಅವರೇ ಹೇಳಿಟ್ಟಿದ್ರಂತೆ. ಸೊ ಹಾಗಾಗಿ ಅವರು ತೋಟದಲ್ಲಿ ಅಂತ ಹೇಳಿದಂಗೆ ಇತ್ತು. ಸೊ ಮೈಸೂರಿನ ಮಹಾರಾಜ ಕಾಲೇಜು ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಸೊ ನಾಳೆ ಬೆಳಗ್ಗೆಯಿಂದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ ನಿಮಗೆ. ಮೈಸೂರಿನಲ್ಲಿ ಅಂತ್ಯಕ್ರಿಯೆ ಕೂಡ ಮೈಸೂರಿನಲ್ಲೇ ಆಗಬೇಕು ಅನ್ನೋದನ್ನು ಕೂಡ ಜಾನಕಿಯಮ್ಮರು ಹೇಳಿದ್ದಾರೆ.